ಯಾ ಎಲ್ಲರೂ ಸಂತೋಷವಾಗಿದ್ದೀರಾ? ವಾಕ್ಯ ಕೇಳೋದಕ್ಕೆಲ್ಲರೂ ಸಿದ್ಧವಾಗಿದ್ದೀರಾ? ವಾಕ್ಯವನ್ನು ನಾವು ಮಾತನಾಡುವಾಗ ಹೃದಯದಲ್ಲಿ ಸ್ವೀಕಾರ ಮಾಡಬೇಕು. ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಯಾಕೋಬನು ಬರೆದ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಮತ್ತದೇ 4ನೇ ಅಧ್ಯಾಯ 8ನೇ ವಾಕ್ಯ ಕೊಡುವುದು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಇಲ್ಲಿ ಕೆಲವರಿಗೆ 2 ಮನಸ್ಸಿದ್ದಾವೆ. ಅದರ ವಿಷಯವಾಗಿ ಯಾಕೋಬನವರ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದ್ದಾವೆ. ಅದರಲ್ಲಿ 2 ವಾಕ್ಯಗಳಿದ್ದಾವೆ. ಮೊದಲನೇ ವಾಕ್ಯ 8ನೇ ವಾಕ್ಯ. ಮತ್ತೊಂದು ಸರ್ತಿ ಓದು. ಅವನು 2 ಮನಸ್ಸುಳ್ಳವನು, ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ತನ್ನ ನಡತೆಯನ್ನೆಲ್ಲ ಚಂಚಲವನು ಆಗಿದ್ದಾನೆ. ಇಲ್ಲಿ ಕೆಲವರು 2 ಮನಸ್ಸುಳ್ಳವರು ಇದ್ದಾರೆ. ಅವರ ವಿಷಯ ಮಾತಾಡ್ತಾ ಇದ್ದೇನೆ. ಒಂದೇ ಮನಸ್ಸಿನವರಿಗೆ ಅಲ್ಲ, 2 ಮನಸ್ಸು ಕೆಲವರಿಗಿದ್ದಾರೆ. ಬೇಕೋ ಬೇಡ, ಇವತ್ತು ಬೇಕು ಅಂತಾರೆ, ನಾಳೆ ಬೇಡ ಅಂತಾರೆ. ಇವತ್ತೊಂದು ತೀರ್ಮಾನ ತಗೊಳ್ತಾರೆ, ಅದಲ್ಲ ಅಂತೇಳಿ ಏನಿಯೊಂದು ತಗೊಳ್ತಾರೆ. ಇವತ್ತು ದೇವರನ್ನ ನಂಬ್ಕೊಳ್ತಾರೆ, ನಾಳೆ ದೇವರನ್ನ ಬಿಡ್ತಾರೆ. ಇದು 2 ಮನಸ್ಸು. ಬೇಕಾ ಬೇಡ, ಬೇಕಾ ಮಾಡ. 2 ಮನಸ್ಸುಳ್ಳವನು ಏನ್ ಮಾಡ್ತಾನೆ? 2 ಮನಸ್ಸುಳ್ಳವನು ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ. ಎಲ್ಲಿ ನೋಡಿದ್ರು ಚಂಚಲ. ಅವನ ದೃಢವಾದ ಒಂದು ತೀರ್ಮಾನ ಇಲ್ಲ. ಅದ್ರ ವಿಷಯವಾಗಿ ಯಾಕೋಬ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದೇವರ ವಾಕ್ಯವನ್ನ ಕೇಳುವಾಗ ಕೂಡ ಅದರಲ್ಲಿ 2 ಮನಸ್ಸು, ಮಾಡುವ ಕೆಲಸಗಳಲ್ಲೆಲ್ಲ 2 ಮನಸ್ಸು, ಜೀವಿಸುವಾಗೆಲ್ಲ 2 ಮನಸ್ಸು ಇಟ್ಕೊಂಡು ಜೀವಿಸೋದು ಇದು ದೇವರಿಗೆ ಇಷ್ಟ ಅಲ್ಲ. 2 ಮನಸ್ಸು ಬಹಳ ಕೆಟ್ಟದ್ದು. ನಾವು ಒಳ್ಳೆಯದೊಂದು ತೀರ್ಮಾನ ತಗೊಂಡ ಮೇಲೆ ಲಟ್ಟೊಂದು ಮನಸ್ಸು ಚೇಂಜ್ ಮಾಡ್ತಾರೆ. ಅದು ಚೇಂಜ್ ಮಾಡುವರು ದೇವರ ಮಕ್ಕಳಲ್ಲ. ಇವತ್ತು ನಾವು ವಾಕ್ಯವನ್ನು ಕೇಳಿದಾಗ 2 ಮನಸ್ಸಿಟ್ಕೊಂಡು ಅದನ್ನ ಕೇಳಂಗಿಲ್ಲ. ನಾನು ನಂಬಿದರೆ ಯೇಸುವನ್ನ ನಂಬುತ್ತೀನಿ. ದೃಢವಾದ ತೀರ್ಮಾನ. ಆ ತೀರ್ಮಾನದಲ್ಲಿ ಚಂಚಲ ಪಡೆಯಂಗಿಲ್ಲ. ಯೇಸುವಿನ ಇನ್ನು ಬೇರೆ ದೇವರಿದ್ದಾರ? ಇದು ಬೇಡ. ಯೇಸು ಸರ್ವಶಕ್ತನಾದ ದೇವರು ಇಲ್ವಾ? 2000 ವರ್ಷಗಳ ಹಿಂದೆ ಪ್ರಪಂಚ ದೇವರು ತಾನೇ ಧಾರಾವತವರವನ್ನ ತಾಳಿ ಈ ಪ್ರಪಂಚಕ್ಕೆ ಬಂದಿರೋದು ನಿಜ. ಅದನ್ನ ನಂಬಿಕೆಯಿಂದ ನಾವೇನು ಮಾಡಬೇಕು? ಸ್ವೀಕಾರ ಮಾಡಬೇಕು. 2 ಮನಸ್ಸು ಇರಬೇಡ್ರಿ. ಎಲ್ಲ ವಿಷಯಗಳಲ್ಲಿ ಕೆಲವರು ಚಂಚಲ ಪಡ್ತಾ ಇದ್ದಾರೆ ಅಲ್ವಾ? ನಾನು ಹೇಳೋದು ಕರೆಕ್ಟಾ ಇದಾ? ಸ್ವಲ್ಪ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಮತ್ತು 4ನೇ ಅಧ್ಯಾಯ ನೋಡ್ರಿ, 7ರಿಂದ 10ನೇ ವಾಕ್ಯ ತನಕ. ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ. ಅದು ಯಾರಿಗೆ ಹೇಳ್ತಾ ಇದ್ದಾರೆ? 2 ಮನಸ್ಸುಳ್ಳವರಿಗೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ನೀನು ದೇವರಿಗೆ ಒಳಗಾಗಿದ್ದರೆ ಸೈತಾನ್ ನಿನ್ನನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಯೇಸು ನಿನ್ನಲ್ಲಿದ್ದರೆ ಸೈತಾನ್ ನಿನ್ನ ಹತ್ರ ಬರೋದಿಲ್ಲ. ಎಷ್ಟು ಜನದ ಹೃದಯದಲ್ಲಿ ಯೇಸು ಇದ್ದಾರೆ? ಸ್ವಲ್ಪ ಕೈ ಹತ್ರ ನೋಡೋಣ ನಾವು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ನಿಮ್ಮ ಒಳಗಡೆ ಇದ್ದರೆ ಸೈತಾನ್ ನಿಮ್ಮ ಹತ್ರ ಬರೋದಿಲ್ಲ. ಯಾವ ಭಯಪಡಬೇಡ್ರಿ. ಸೈತಾನ್ ಬರ್ತಾನೆ, ಅದು ಮಾಡ್ತಾನೆ, ಇದು ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ದೇವರಿರೋ ಕಡೆಗೆ ಸೈತಾನು ಬರೋದಿಲ್ಲ. ಹಲ್ಲೆಲೂಯಾ. ಅದು ಕಂಡೀಷನ್ ಹೇಳ್ತಾನೆ, ದೇವರಿಗೆ ಒಳಗಾಗಿರ್ರಿ. ಹಾಗಾದರೆ ಯೋಗನ ಬರೋ ಸುವಾರ್ತೆಯಲ್ಲಿ ಹೇಳ್ತಾ ಇದ್ರಲ್ಲ, ನೀವು ನನ್ನಲ್ಲಿರ್ರಿ, ನಾನು ನಿಮ್ಮಲ್ಲಿರ್ತೀವಿ. ನಾವು ಯೇಸುವಲ್ಲಿರಬೇಕು, ಯೇಸು ನಮ್ಮಲ್ಲಿರ್ಬೇಕು. ಮತ್ತು ಯಾವ ಸೈತಾನ್ ಬರ್ತಾರೆ? ಬರಲ್ಲ. ಅವಾಗ ಅದನ್ನು ಎದುರಿಸ್ರಿ, ಹತ್ರ ಬರ್ತಾರೆ, ಗದರಿಸಿದ್ರೆ ಓಡೋಗ್ಬಿಡ್ತಾವಂದೆ. ಹಲ್ಲೆಲೂಯಾ. ಮತ್ತೆ ನೋಡಿ ಮುಂದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೀವು ದೇವರ ಸಮೀಪಕ್ಕೆ ಬರ್ರಿ. ಯಾಕಂದ್ರೆ ಅದು ಸರ್ವಶಕ್ತನಾದ ದೇವರು. ಆ ದೇವರ ಸಮೀಪಕ್ಕೆ ನೀವು ಬಂದರೆ ಏನಾಗುತ್ತೆ ಅಂದ್ರೆ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಹಲ್ಲೆಲೂಯಾ. ನಿಮಗೆ ಗೊತ್ತಲ್ಲ, ತಪ್ಪಿ ಹೋದ ಮಗನ ವಿಷಯವಾಗಿ ಅವನ ಅಪ್ಪನಲ್ಲಿ ಆಸ್ತಿ ಎಲ್ಲ ಕಸ್ಕೊಂಡು ಹೋಗ್ಬಿಟ್ಟ. ಅವನು 2 ಮನಸ್ಸುಳ್ಳವನೇ. ಬೇಕಾ ಬೇಡ, ಬೇಕಾ ಎಲ್ಲ ಇಸ್ಕೊಂಡು ಹೋಗಿ ಎಲ್ಲ ಮಾರಿಬಿಟ್ಟ. ಕೊಟ್ಟ ತಕ್ಷಣ ಎಲ್ಲ ಮಾರಿ ದುಡ್ಡೆಲ್ಲ ಇಟ್ಕೊಂಡು ಬೇರೆ ದೇಶಕ್ಕೆ ಹೋದ. ಇವನು ಬೇರೆ ದೇಶಕ್ಕೆ ಹೋದಾಗ ಏನಾಯಿತು? ಅಲ್ಲಿ ಬರಗಾಲ ಶುರುವಾಯಿತು. ನೀನು ದೇವರನ್ನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿನೂ ಶಾಬಾನೆ. ಅಲ್ಲಿ ಶಾಬಾನೆ. ಬರಗಾಲ ಆಯಿತು, ಊಟ ಇಲ್ಲ, ತಿನ್ನ ಗದಿ ಇಲ್ಲ. ಕಡೆಗೆ ಹಂದಿ ಕಾಯಕ್ಕೆ ಹೋದರು, ಅಲ್ಲಿನೂ ಸಿಗಲಿಲ್ಲ. ಕಡೆಗೆ ಇವನಾಯಿತು, ಇವನ ಅಪ್ಪನನ್ನ ಜಾಸ ಮಾಡಿಕೊಂಡ್ರು. ನಮ್ಮ ಅಪ್ಪನ ಮನೆಗೆ ಎಷ್ಟೊಂದು ಸೌಭಾಗ್ಯ, ಎಷ್ಟು ಜನ ತಿಂದು ಉಳಿತಾರೆ, ನಾನಿಲ್ಲಿ ಉಪವಾಸ ಸಾಯ್ತಾ ಇದ್ದೀನಿ ಎಂಬುದಾಗಿ ಅವನು ತಂದೆಯನ್ನು ಜಾಸ ಮಾಡ್ತಾನೆ. ತಂದೆ ಏನು ಮಾಡಿದ್ರು ಗೊತ್ತಾ? ಮಗನಿಗೆ ಹುಡ್ಕೊಂಡು ಹೋಗಿಲ್ಲ. ಅವನು ಬೇಕಾದರೆ ಬರಲಿ, ನೀನು ಬಿಟ್ಟೋಗಿದ್ಯಾ, ಮತ್ತು ನೀನೇ ಬರ್ಬೇಕು. ದೇವ್ರನ್ನ ಯಾರು ಬಿಟ್ಟು ಹೋಗ್ತಾರೆ? ಅವರೇ ಬರ್ಬೇಕು ದೇವರ ಹತ್ರ. ಯಾಕೆ ಗೊತ್ತಾ? ನೀನು ಬಿಟ್ಟು ಹೋದರೆ ಅಲ್ಲಿ ಬರಗಾಲನೇ, ಅಲ್ಲಿ ಕಷ್ಟನೇ,
ಅಲ್ಲಿ ಪ್ರಯಾಸನೇ, ಅಲ್ಲಿ ರೋಗನೇ. ಆವಾಗ ನೀನೇನು ಮಾಡ್ತೀಯ? ಆವಾಗ ಹುಡ್ಕೊಂಬರ್ತೀಯ. ಆದರೆ ನೀನು ಆವಾಗ ಹುಡ್ಕೊಂಬಂದ್ರೂ ಕೂಡ ದೇವರು ನಿನ್ನನ್ನು ಸ್ವೀಕಾರ ಮಾಡ್ತಾನೆ. ಇವನು ಉಪವಾಸ ಇದ್ದಾಗ ತಂದೆ ಮನೆಗೆ ಜಾಸ ಮಾಡಿಕೊಂಡು ತಂದೆ ಹತ್ರ ಬಂದರು. ತಂದೆ ಏನು ಮಾಡಿದ್ರು ಗೊತ್ತಾ? ಇವನನ್ನು ಬರ್ತಾನೆ, ನನ್ನ ಮಗ ಬರ್ತಾನೆ, ವಾಪಸ್ ಬರ್ತಾನೆ ಮಾರ್ಬಿಟ್ಟು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾನೆ. ಆದರೂ ತಂದೆಗೆ ನಂಬಿಕೆ ಇದೆ ಇವನು ಬಂದೇ ಬರ್ತಾನೆ ಅಂತ. ಯಾಕೆ? ಇವನು ಹೋಗೋ ಕಡೆಗೆ ಯಾವುದೂ ಇಲ್ಲ, ಹೋಗೋ ಕಡೆಗೆಲ್ಲ ಉಪವಾಸ, ಕಷ್ಟ, ಭಿಕ್ಷುಕ ಬಂದಂಗೆ ಬಂದ್ಬಿಟ್ಟ. ಕಟ್ಟಿಂಗ್ ಮಾಡ್ಸೋಕ್ಕೆ ದುಡ್ಡಿಲ್ಲ, ಹೊಸ ಬಟ್ಟೆಗಳಿಲ್ಲ, ಎಲ್ಲ ಹೋಯ್ತು. ಅಲ್ಲಿ ಹೋಗಿ ಅವನ ಅಣ್ಣ ಹೇಳ್ತಾನೆ, ಇವನು ವೇಶ್ಯ ಅವರೊಂದಿಗೆ ಎಲ್ಲ ಕಾಲ ಕಳೆದು ಈಗ ವಾಪಸ್ ಬಂದಿಯಲ್ಲ, ಹಂಗದಾಗಿ ಅವನ ಅಣ್ಣ ಸಂಕಟ ಪಡ್ತಾನೆ. ಆದರೂ ಕೂಡ ಅವರ ಅಪ್ಪ ಏನು ಮಾಡಿದರು? ಅವನನ್ನು ಸ್ವೀಕಾರ ಮಾಡಿದರು. ಹಲ್ಲೆಲೂಯಾ. ತಂದೆಗೆ ಆ ಥರ ವಾಪಸ್ ಬರಬೇಕು. ಅದೇ ಈ ವಾಕ್ಯದಲ್ಲಿ ಹೇಳ್ತಾ ಇರೋದು. ನೀನು ದೇವರ ಸನ್ನಿಧಿಗೆ ಬಂದರೆ, ಸಮೀಪಕ್ಕೆ ಬಂದರೆ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರನ್ನ ಯಾರು ಬಿಟ್ಟು ಹೋಗಬೇಡ್ರಿ. ಕಷ್ಟ. ನೀನು ಹೋಗೋ ಜಾಗದಲ್ಲಿ ಕೂಡ ಶಾಪ, ಹೋಗೋ ಜಾಗದಲ್ಲೂ ಶಾಪ, ನಿನಗೂ ಶಾಪ. ಕಡೆಗೆ ಭಾಳ ಕಷ್ಟಪಡಬೇಕಾಗತ್ತೆ. ನಾವು ನಂಬಿರೋ ದೇವರು ಸರ್ವಶಕ್ತನಾದ ದೇವರು. ಅವನೇನು ಹೇಳ್ತಾನೆ? ನನ್ನ ಹತ್ರ ಬರುವವರನ್ನ ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ. ಅಂಥ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಇಲ್ಲಿ ಏನಾಯಿತು? ಆಗ ಮತ್ತು ಹೇಳ್ತಾನೆ, ದೇವರ ಸಮೀಪಕ್ಕೆ ಬನ್ನಿರಿ, ಆತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧಪಡಿಸಿಕೊಳ್ಳರಿ. ಬಿಟ್ಟು ಹೋಗಿದೆಯಲ್ಲ, ಕೈಗಳೆಲ್ಲ ಅಶುದ್ಧ ಆಯಿತು. ಕೆಟ್ಟ ಕೆಲಸಗಳು, ಕೆಟ್ಟ ಜೀವನ, ಕೈ ಶುದ್ಧ ಮಾಡಿಕೊಳ್ಳ್ರಿ. ಆಮೇಲೆ ಎರಡು ಮನಸ್ಸುಳ್ಳವರೇ, ಅವರಿಗೆ ಹೇಳ್ತಾರೆ, ಇದೆಲ್ಲ ಎರಡು ಮನಸ್ಸುಳ್ಳವರೇ ಈ ಕೆಲಸ ಮಾಡೋದು. ದೇವರನ್ನ ಬಿಟ್ಟು ಹೋಗೋದು, ದೇವರು ಬೇಕು, ಅದಕ್ಕೂ ಚೆನ್ನಾಗಿರೋದಿದೆ. ಇವರು ಎರಡು ಮನಸ್ಸುಳ್ಳವರು. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲಪಡಿಸಿಕೊಳ್ಳರಿ. ಯಾರಿಗಾದ್ರೂ ಎರಡು ಮನಸ್ಸಿದ್ರೆ ಇವಾಗ ಕೇಳ್ಕೊಳ್ರಿ. ಇದ್ದಾರೆ, ನನಗೆ ಗೊತ್ತು, ನೀವು ಹೇಳಲ್ಲ ಅಷ್ಟೇ. ಎರಡು ಮನಸ್ಸುಳ್ಳವರು ಇಲ್ಲೇ ಇದ್ದಾರೆ. ಅವ್ರು ಏನು ಮಾಡಬೇಕು? ಅವರ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳರಿ. ಎರಡು ಮನಸ್ಸುಳ್ಳವರು ಅವರ ಹೃದಯಗಳನ್ನು ಶುದ್ಧ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಶುದ್ಧ ಮಾಡೋಕ್ಕಾಗುತ್ತಾ? ನಮ್ಮ ಹೃದಯ ನಮಗೆ ಶುದ್ಧ ಮಾಡೋಕ್ಕಾಗುತ್ತಾ? ಮತ್ತೇನು ಮಾಡ್ಬೇಕ್ರಿ? ದೇವರ ಹತ್ರ ಬರಬೇಕು. ಯೇಸುವೇ, ನಾನು ಪಾಪಿ, ನನ್ನ ಕೈಗಳು ಕೆಟ್ಟ ಕೆಲಸಗಳು ಮಾಡಿದ್ದೀನಿ, ನಮ್ಮ ಹೃದಯದಿಂದ ಕೆಟ್ಟ ಕೆಟ್ಟ ಯೋಚನೆಗಳು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ ಎಂಬುದಾಗಿ ಬೇಡಿಕೊಂಡಾಗ ನಮ್ಮ ಹೃದಯಗಳು ದೇವರು ಶುದ್ಧ ಮಾಡ್ತಾನೆ. ಎರಡು ಮನಸ್ಸುಳ್ಳವರು ಯಾರನ್ನ ಇದ್ದರೆ ಇವತ್ತು ನಿಲ್ಲಿಸ್ಬಿಡ್ರಿ. ಒಂದೇ ಮನಸ್ಸುಳ್ಳವರಾಗಿರಿ. ಯೇಸು ಒಬ್ಬನೇ ದೇವರು. ಎಲ್ಲ ಚಿಂತೆಗಳು, ಎಲ್ಲ ಕಾರ್ಯಗಳು ಎರಡೆರಡು ಮನಸ್ಸಿರುವವರಿದ್ದಾರೆ. ಅವ್ರು ಇವತ್ತು ಯೋಚನೆ ಮಾಡ್ರಿ, ನಾನು ಇನ್ಮೇಲೆ ಒಂದೇ ಮನಸ್ಸುಳ್ಳವನಾಗಿರುತ್ತೇನೆ. ಹಲ್ಲೆಲೂಯಾ. ಪಾಪ ಮಾಡೋಣ ಬೇಡನ ಸೈತಾನ ಏನು ಮಾಡ್ತಾನೆ? ಮಾಡು ಅಂತಾರೆ. ಪವಿತ್ರಾತ್ಮ ಏನು ಹೇಳ್ತಾನೆ? ಮಗನದೇನು ಮಾಡಬೇಡ ಅಂತಾರೆ. ಎರಡು ಮನಸ್ಸು ಸೈತಾನ ಮಾಲ್ಕೊಂಡು ಹೋಗ್ತಾರೆ. ಅವ್ರಿಗೇನಾಗುತ್ತೆ? ಈ ಮೇಲೆ ಹೇಳಿರೋದೆಲ್ಲ ನಡೀತೇವೆ. ಅದಕ್ಕೋಸ್ಕರ ಒಂದೇ ಮನಸ್ಸುಳ್ಳವರಾಗ್ರಿ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧಪಡಿಸ್ಕೊಳ್ಳಿ. ಎರಡು ಮನಸ್ಸುಳ್ಳವನೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳರಿ. ಆಮೇಲೆ ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡನೆ. ನಾವು ಯಾವಾಗಲೂ ದುಃಖದಿಂದ, ಕಣ್ಣೀರಿನಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮನ್ನು ತಳ್ಳಿ ಬಿಡಲ್ಲ. ನಮ್ಮ ಕಣ್ಣೀರೆಲ್ಲ ದೇವರ ಸನ್ನಿಧಿಗೆ ಹೋಗುತ್ತೆ. ಕಣ್ಣೀರಿಡ್ರಿ. ಆಮೇಲೆ ನಗುವುದನ್ನು ಬಿಟ್ಟು ಗೋಳಾಡಿರಿ. ನಗುವನ್ನು ಬಿಟ್ಟು ಗೋಳಾಡ್ರಿ. ಸಂತೋಷವನ್ನ ಬಿಟ್ಟು ಮನಗುಂದಿದವರಾಗಿ, ಮನ ಮುರಿದವರಾಗ್ರಿ. ಸಂತೋಷವೆಲ್ಲ ಎಷ್ಟು ದಿವಸ ರೀ? ಈಗ ಪಿಕ್ಚರ್ಗೆ ಹೋದ್ರೆ ಎಷ್ಟು ಸಂತೋಷ? 2 ಗಂಟೆ. ಕುಡುಕರಿಗೆ ಎಷ್ಟು ನಿಮಿಷ ಇಳಿಯತ್ತಂಗ. ಇವೆಲ್ಲ ಬಿಡ್ರಿ, ಇದೆಲ್ಲ ಬಿಡ್ರಿ. ಗೋಳಾಡ್ರಿ ದೇವರ ಹತ್ರ, ಪಾಪಗಳ ಅರಿಕೆ ಮಾಡಿಕೊಳ್ಳ್ರಿ. ಆಮೇಲೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳರಿ. ಇದು ಯಾರಿಗೆ ಇಷ್ಟ ಅಲ್ರಿ ಈ ವಾಕ್ಯ? ತಗ್ಗಿಸಿಕೊಳ್ಳು ಅಂತ ಹೇಳಿದಾಗ ಇಷ್ಟ ಬರಲ್ಲ. ಇಲ್ಲಿ ಯಾರ ಜೊತೆಗೆ ಎಲ್ಲರಿಗೂ ತಗ್ಗಿಸ್ಬೇಕು. ಏ ಸ್ವಾಮಿ ಅದನ್ನು ನಮಗೆ ತೋರಿಸಿರೋದು. ನಾನು ಈ ವಾಕ್ಯಗಳೆಲ್ಲ ಬೈಬಲೆಲ್ಲ ಬರ್ತಾ ಇದ್ರೆ ಜಾಸ್ತಿನೂ ತಗ್ಗಿಸಿಕೊಳ್ರಿ. ಯಾವ ಚಾಪ್ಟರ್ನ ತಗೊಳ್ರಿ, ಯಾವ ಇದನ್ನ ತಗೊಳ್ರಿ, ತಗ್ಗಿಸಿಕೊಳ್ರಿ. ಸುಮ್ಮನೆ ಹೇಳಿದ್ದಾರೆ ನಮ್ಮ ಬೈಬಲ್ನಲ್ಲಿ. ತಗ್ಗಿಸಿಕೊಳ್ರಿ. ನಮ್ಮನ್ನು ನಾವೇ ತಗ್ಗಿಸಿಕೊಂಡ್ರೆ ದೇವರು ನಮ್ಮನ್ನ ಮೇಲಕ್ಕೆತ್ತುತ್ತಾರೆ. ನಿಮ್ಮನ್ನ ಮೇಲಕ್ಕೆ ತರುವನು. ತಗ್ಗಿಸಿಕೊಳ್ರಿ. ಮೇಲಕ್ಕಿದ್ರೆ ಏನಾಗುತ್ತೆ? ದೇವರು ನಿಮ್ಮನ್ನು ತಗ್ಗುತ್ತಾರೆ. ಮೇಲೆ ಕೂತ್ಕೊಂಡು ಕೆಳಗಿಲ್ಲ ಅಂತಾರೆ. ಹಂಗಾದ್ರೆ ನಾವು ದೇವರ ಮುಂದೆ ತಗ್ಗಿಸಬೇಕು. ಎರಡು ಮನಸ್ಸಿಂದ ಬೇಡ. ನಮಗೆ ಒಂದೇ ಮನಸ್ಸು. ಯೇಸುನೇ ನಮ್ಮ ದೇವರು. ಯೇಸು ನಮ್ಮನ್ನೆಲ್ಲ ಮಾಡ್ತಾನೆ. ನಮಗೆ ಬೇಕಾಗಿರೋದೆಲ್ಲ ಕೊಡ್ತಾನೆ ಆತ. ಮೊರೆ ಇಡ್ರಿ, ಅಳಿರಿ. ಯಾವುದನ್ನ ಸಿಕ್ಕಲಿಲ್ವಾ? ಮೊರೆ ಇಡ್ರಿ. ಸಿಕ್ಕತ್ತಂಗೆ ಪ್ರಾರ್ಥನೆ ಮಾಡ್ರಿ. ದೇವರು ನಮಗೆ
ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಏ? ಕರ್ತನ ಮುಂದೆ ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಮೇಲಕ್ಕೆ ತರುವ. ನೀನು ತಗ್ಗಿಸ್ಕೊಂಡ್ರೆ ಮೇಲಕ್ಕೆ ತರ್ತಾನೆ. ನೀನು ನಾವೇ ನಾನೇ ನನಗಿನ್ನು ದೊಡ್ಡವನು ಯಾರೂ ಇಲ್ಲ ಅಂದ್ರೆ ನಿಮ್ಮನ್ನು ತಗ್ಗಿಸ್ಕೊಳ್ತಾರೆ. ದೇವರೇ ಹಿಡ್ಕೊಂಡು ಕೆಳಗೆ ಮಾಡ್ತಾರೆ. ನೀನು ತಗ್ಗಿಸ್ಕೊಂಡ್ರೆ ದೇವರು ನಿನ್ನನ್ನು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನನ್ನ ವಿಷಯ ಏನಪ್ಪ ಅಂದರೆ, ಇಲ್ಲಿ 7 ನಮೂನಿ ಜನಗಳಿದ್ದಾರೆ. ಒಂದು ಮೊದಲನೇದು ಹೇಳಿದ್ದೀನಿ ಈಗ, ಅವರು 2 ಮನಸ್ಸುಳ್ಳವರು. ಆಮೇಲೆ ಕಷ್ಟವನ್ನು ಸಹಿಸಿಕೊಳ್ಳುವರು. ಯೋಬನು 1:12 ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವ ಮನುಷ್ಯರು ಧನ್ಯನು. ಹಲ್ಲೆಲೂಯಾ. ಯಾರು ಕಷ್ಟವನ್ನು ಸಹಿಸಿಕೊಳ್ತಾರೆ ಅವರು ಧನ್ಯರು. ಧನ್ಯರು. ಯಾರಿಗೋಸ್ಕರ ಕಷ್ಟ ಸಹಿಸ್ತೀರಿ? ದೇವರಿಗೋಸ್ಕರ. ಹಲ್ಲೆಲೂಯಾ. ಕಷ್ಟವನ್ನು ಸಹಿಸಿಕೊಳ್ಳುವರು ಧನ್ಯರು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ. ಇಲ್ಲಿ ಕಷ್ಟವಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ಟೆಂಪ್ಟೇಷನ್ ಅಂತಾರೆ. ಶೋಧನೆಗೆ ಒಳಗಾಗುವರು. ಶೋಧನೆಗೆ ಒಳಗಾಗಬಾರದು. ಹಲ್ಲೆಲೂಯಾ. ಆಮೇಲೆ ನೋಡು, ಮುಂದೆ ಓದು. ಕಷ್ಟವನ್ನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾರಿಗೆ? ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ. ಯಾರ ಯೇಸು ಸ್ವಾಮಿಯನ್ನ ಪ್ರೀತಿಸ್ತಾರೋ ಅವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ. ಆಮೇಲೆ ಮುಂದೆ ಓದು, ಬೇಗನೆ ಹೋಗೋದ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯ್ತೆಂದು ಹೇಳಬಾರದು. ದೇವರಿಂದ ಉಂಟಾಯ್ತು ಎಂದು ಹೇಳಬೇಡ್ರಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡಿ. ಕೆಲವರು ಏನು ಮಾಡ್ತಾರೆ, ಕಳ್ಳತನ ಮಾಡುವಾದ್ರು ದೇವರೇ ನನಗೆ ಪೊಲೀಸರು ಹಿಡಿಬೇಡ್ರ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಕುಡಿಯೋಕೆ ಹೋದ್ರು ದೇವರೇ ಇದೊಂದು ಸರ್ತಿ ಕ್ಷಮಿಸಪ್ಪ ಅಂತ ಹೇಳಿ ಕುಡಿಯೋಕೆ ಹೋಗ್ತಾರೆ. ಇವು ನಡೆಯಲ್ಲ. ಪಾಪ ಮಾಡುವಾಗ ಇದು ದೇವರಿಂದ ಪ್ರೇರಣೆ ಆಗೋದಲ್ಲ. ಯಾರಿಂದ ಪ್ರೇರಣೆ ಆಗುತ್ತೆ? ಸೈತಾನಿಂದ ಪ್ರೇರಣೆ ಆಗುತ್ತೆ. ಮುಂದೆ ಓದ ವಾಕ್ಯವನ್ನ. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಕೆಟ್ಟದಕ್ಕೂ ದೇವರಿಗೂ ಯಾವ ಸಂಬಂಧನೇ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈ ಕೆಟ್ಟದೆಲ್ಲ ಮಾಡ್ತಿರಲ್ಲ, ದೇವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತೆ ಯಾರಿಗೆ ಸಂಬಂಧ? ಕೆಟ್ಟದು ಸೈತಾನಿಗೆ ಸಂಬಂಧ. ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಯಾರನ್ನೂ ಪಾಪಕ್ಕೆ ಪಾಪಕ್ಕೆ ದೇವರು ಪ್ರೇರೇಪಿಸೋದಿಲ್ರಿ. ನೀವು ಮಾಡೋದೆ. ಸೈತಾನ ಪ್ರೇರೇಪಿಸ್ತಾರೆ. ಸೈತಾನ ಶೋಧನೆಗೆ ಒಳಗಾಗ್ತೀರಿ. ಹಲ್ಲೆಲೂಯಾ. ಮತ್ತೆ ಬೇಗನೆ ಓದು. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ತಮ್ಮೆಲ್ಲ ಆಶಾಪಾಶ ಗೊತ್ತಾಯ್ತಾ? ಆಶಾಪಾಶ ಬಿಡಿಸಿ ಹೇಳ್ಬೇಕಾ? ಆಶಾ ಅಂದ್ರೆ ಹಗ್ಗ. ಕೆಲವರಿಗೆಲ್ಲ ಆಸೆ ಇರ್ತವ್ರಿ. ಏನಕ್ಕೆ? ಕೆಟ್ಟ ಕೆಲಸ ಮಾಡಕ್ಕೆ ಆಸೆ ಇರ್ತದೆ. ಒಂದ್ಸರ್ತಿ ಮಾಡಿದ್ರೆ ಏನಾಗುತ್ತೆ? ಯವನಸ್ಥರನ್ನು ಬಹಳ ಶೋಧನೆ ಇರ್ತದೆ. ಯಾಕಂದ್ರೆ ಅದೊಂದು ಪ್ರಾಯ. ಅದು ಟೀನೇಜಸ್ ಅಂತಾರೆ. ಆ ಪ್ರಾಯದಲ್ಲಿ ಹೆಣ್ಮಕ್ಳು ಬಹಳ ಹುಷಾರಾಗಿರ್ಬೇಕು. ಪಾಪಕ್ಕೆ ಪ್ರೇರಿಸುವರು ಯಾರು? ಸೈತಾನು. ದೇವರೆಂದಿಗೂ ಪ್ರೇರೇಪಿಸೋದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಕಾಲದಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಮೊಬೈಲ್ಗಳು ಬೇರೆ ಬಂದ್ಬಿಟ್ಟೈತಲ್ಲ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಮೊಬೈಲ್ನಲ್ಲೇ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ. ಫ್ರೆಂಡ್ಶಿಪ್ ಮಾಡ್ಬಿಟ್ಟು ಅಪ್ಪ ಅಮ್ಮನ ಕೇಳ್ದಂಗೆ ಓಡೋಗ್ಬಿಡ್ತಾರೆ. ಕೆಲವರನ್ನ ಸಾಯಿಸ್ಬಿಡ್ತಾರೆ. ಮೊನ್ನೆ ನಾನೊಂದು ನೋಡಿದೆ ಇದೇ ಥರ. ಯಾವುದೋ ಮಂಡ್ಯದಲ್ಲಿ ಅವಳಿಗೆ 2 ಮಕ್ಕಳಿದ್ದಾರೆ. ಇದರಲ್ಲಿ ನೋಡ್ಬಿಟ್ಟು ಫೇಸ್ಬುಕ್ನಾಗ ಫ್ರೆಂಡ್ಶಿಪ್ ಆಗ್ಬಿಟ್ಟು ಓಡೋಗ್ಬಿಟ್ಟ. ಅವನು ದೊಡ್ಡ ಸೌಕಾರ. ಮಂಡ್ಯ ಅಲ್ಲ, ಮೈಸೂರಿನಲ್ಲಿ ತೋಟಗಳೆಲ್ಲ ಇದ್ದಾವೆ. ಕಡೆಗೆ ಅವನಿಗೆ ಇವಳನ್ನ ಬೇಕಾಗಲ್ಲ, ಸುಮ್ಮನೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಷ್ಟೇ. ಇವಳು ಅವನಿಗೆ ಬಿಡಂಗಿಲ್ಲ. ಕಡೆ ತೋಟಕ್ಕೆ ಕರ್ಕೊಂಡೋಗಿ ಕಲ್ಲೆತ್ತಿ ಸಾಯಿಸ್ಬಿಟ್ಟ. ಯಾರಿಗೆ ಕಾರಣ ಇದು? ಪಾಪ ಮಾಡಕ್ಕೆ ಮಾತ್ರ ದೇವರು ಪ್ರೇರೇಪಣೆ ಕೊಡಲ್ಲ. ಇದೆಲ್ಲ ಸೈತಾನ್ ಕೆಲಸಗಳೇ. ನಾವು ಇವಾಗಲೇ ಬಹಳ ಎಚ್ಚರಿಕೆಯಾಗಿ ಜೀವಿಸಿಲ್ಲ ಅಂದರೆ ನಾವೆಲ್ಲ ಪಾಪದೊಳಗಡೆ ಬಿದ್ದು ನರಕಕ್ಕೆ ಹೋಗ್ಬೇಕಾಯ್ತು. ಈ ಲೋಕದಲ್ಲಿ ಅನುಭವಿಸ್ಬೇಕಾಗುತ್ತೆ. ದಯಮಾಡಿ ನಾವು ನಂಬಿರೋ ದೇವರು ಎಂಥ ದೇವರ್ರಿ? ಸರ್ವಶಕ್ತನಾದ ದೇವರು. ನಮ್ಮನ್ನು ನೋಡುವ ದೇವರು, ನಮ್ಮನ್ನು ಕಾಪಾಡುವ ದೇವರು. ಪಾಪಕ್ಕೆ ಹೋಗದಂಗೂ ಕೂಡ ಕಾಪಾಡ್ತಾರೆ. ಅದನ್ನು ಮೀರಿಬಿಟ್ಟು ನೀವು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಮತ್ತೆ ನೋಡಿ ಮುಂದೆ ಓದೋದನ್ನ. ಪ್ರತಿಯೊಬ್ಬರು ಜನರ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ. ಆಶೆ ಏನಾಗುತ್ತೆ ಗೊತ್ತಾ? ಬೇಸರ ಆಗ್ಬಿಡ್ತದೆ. ಬೇಸರ ಆದರೆ ಒಂದು 2-3 ತಿಂಗಳ ತನಕ ಯಾರಿಗೆ ಗೊತ್ತಾಗಲ್ಲ. ಅಲ್ಲಿ 6-7 ತಿಂಗಳಾದಾಗ ಗೊತ್ತಾಗುತ್ತೆ. ಬೇಸರ ಆದರೆ ಗೊತ್ತಾಗುತ್ತಲ್ಲ. ಬೇಸರಾಗಿ ಏನು ನಡೀತಾವೆ ಅಂತ ನೋಡು. ಆಶೆಯು ಬಸುರಾಗಿ ಪಾಪವನ್ನ ಹೆರುತ್ತದೆ. ಪಾಪ ಅಡೀತದೆ. ಈ ಆಶಾಪಾಶಗಳು ಬಿಟ್ಬಿಡ್ರಿ. ನಮ್ಗೆ ದೇವರಿದ್ದಾನೆ. ದೇವರು ನಮ್ಮನ್ನು ನೋಡ್ತಾನೆ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋ ದೇವರಲ್ಲ. ಅನೇಕರು ಕೆಟ್ಟ ಚಟಗಳಿಗೆ ಹೋಗ್ತಾನೆ. ಕೆಲವರು ಬೆಟ್ಟಿಂಗಿಗೆ ಹೋಗ್ತಾರೆ. ಅದೇನು
ಎಲ್ಲ ಖಾಲಿ ಮಾಡ್ತಾರೆ, ಮನೆಗಿನ ಎಲ್ಲ ಮಾರ್ಬಿಡ್ತಾರೆ ಕಡೆಗೆ, ಇಲ್ವಾ? ಏನು ಬೆಟ್ಟಿಂಗ್ ಹೇಳಿ ಬಂದು ನನಗೆ ಇವೆಲ್ಲ ಗೊತ್ತಿಲ್ಲ, ಎಲ್ಲ ಕೇಳ್ತಾ ಇದ್ದೀವಿ ಪೇಪರ್ನಾಗ ನೋಡಿ. ಕೆಲವರು ಭಾಳ ಇಂಥವಕ್ಕೆಲ್ಲ ಬಿದ್ದು ಆಶಾಪಾಶಗಳಲ್ಲಿ ಬಿದ್ದು ಏನಾಗುತ್ತೆ, ಪಾಪವನ್ನು ಹಡಿತದೆ. ಹಲ್ಲೆಲೂಯಾ. ನಾವು ಮೂರನೇ ವಿಷಯಕ್ಕೆ ನಾನು 7 ಮಂದಿ ಜನರು ಹೇಳ್ತಾ ಇದ್ದೀವಿ, ಈಗ 2 ಆಯಿತು. ಮೂರನೇದು ನೋಡು, ಯಾಕೋಬ 2:20. ಅಪ್ರಯೋಜಕನೇ, ಕ್ರಿಯೆ ಇಲ್ಲದ ನಂಬಿಕೆ ವ್ಯರ್ಥವಾಗಿದೆಂದು ದೃಷ್ಟಾಂತ ಬೇಕು. ನಮ್ಮ ಪಿತೃವಾದ ಅಬ್ರಹಾಮನ ವಿಷಯ ಅದು. ಹಲ್ಲೆಲೂಯಾ. ಈಗ ಅಪ್ರಯೋಜನ ಅಂದರೆ ಏನ್ರಿ? ನಮ್ಮಲ್ಲಿ ಯಾರು ಅಪ್ರಯೋಜನಗರು ಇದ್ದಾರಾ? ಅಪ್ರಯೋಜನ ಅಂದರೆ ಯೂಸ್ಲೆಸ್ ಫೆಲೋ, ಏನು ಉಪಯೋಗ ಇಲ್ಲಿದ್ದವರು. ಕಡೆ ಮನೆಗೂ ಉಪಯೋಗ ಇಲ್ಲ, ದೇಶಕ್ಕೂ ಉಪಯೋಗ ಇಲ್ಲ, ಭೂಮಿಗೆ ಭಾರವಾಗಿ ಹುಟ್ಟು ಬಿಡ್ತಾರೆ ಕೆಲವರು, ಭೂಮಿಗೆ ಭಾರವಾಗಿ ಹುಟ್ಟು ಬಿಡ್ತಾರೆ. ಅಪ್ರಯೋಜಕನು. ನಾವೇ ಯೋಚನೆ ಮಾಡೋಣ, ನಾವು ಯಾರಿಗಾದ್ರೂ ಪ್ರಯೋಜನ ಆಗಿರ್ತೀವ? ಅಟ್ಲೀಸ್ಟ್ ತಂದೆ ತಾಯಿಗಾದ್ರೂ ಪ್ರಯೋಜನ ಆಗಿರ್ತೀವ? ತಂದೆ ತಾಯಿ ಮಾತು ಕೇಳ್ಕೊಂಡು ನಾವು ಈ ಕಡೆ ಬಂದರೆ ಆ ಕಡೆ ಹೋಗೋರಿದ್ದಾರ? ಸ್ವಲ್ಪ ದೊಡ್ಡದಾಟಿಗೆ ನೀನು ಯಾಕೆ ನನಗೆ ಹೇಳೋದು ಅಂತ ಕೇಳೋರಿದ್ದಾರ? ಅಪ್ರಯೋಜಕರು, ಯೂಸ್ಲೆಸ್, ಉಪಯೋಗ ಇಲ್ಲದವರು. ಈ ಲೋಕಕ್ಕೂ ಉಪಯೋಗ ಇಲ್ಲ, ದೇಶಕ್ಕೂ ಉಪಯೋಗ ಇಲ್ಲ, ತಂದೆ ತಾಯಿಗೂ ಉಪಯೋಗ ಇಲ್ಲ. ತಂದೆ ತಾಯಿ ಇವನು ಯಾಕನ್ನ ಹುಟ್ಟಿದೆ ಅಂತ ಹೇಳ್ತಾರೆ. ಇದಾರ ಅಂಥವರು? ನೋಡ್ರಿ, ಅಪ್ರಯೋಜಕರಾಗಿರ್ಬೇಕ್ರಿ. ದೇವರಿಗೆ ಪ್ರಯೋಜನಕರವಾಗಿರ್ರಿ. ದೇವರಿಗೆ ವಾಕ್ಯವನ್ನು ಓದ್ರಿ, ಪ್ರಾರ್ಥನೆ ಮಾಡ್ರಿ, ಇದರಿಗೆ ಪ್ರಯೋಜನವಾಗಿರ್ರಿ, ಬೇರೆಯವ್ರನ್ನ ಸಹಾಯ ಮಾಡ್ರಿ. ಕೆಲವರು ಬಹಳ ಪ್ರಯೋಜನಕರವಾಗಿ ಜೀವಿಸುವರಿದ್ದಾರೆ. ಕೆಲವರು ಭಾನುವಾರ ಸಂಡೇ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಸಂಡೇ ಕ್ರಿಶ್ಚಿಯನ್ಸ್, ಇಲ್ಲಿ ಯಾರಾದರೂ ಸಂಡೇ ಕ್ರಿಶ್ಚಿಯನ್ಸ್ ಇದ್ದಾರಾ? ಸಂಡೇ ಕ್ರಿಶ್ಚಿಯನ್ಸ್. ನಮ್ಮ ಪ್ರಿಯಾಗ ನಾವು ಗಂಡು ಹುಡುಕ್ಬೇಕಾದ್ರೆ ಇದರಲ್ಲಿ ಮ್ಯಾಟ್ರಿಮೋನಿಯಲ್ಲೆಲ್ಲ ಹಾಕಿದ್ದ. ನಾನು ಅವನ ವಿಷಯ ಎಲ್ಲ ನೋಡಿದಾಗ ಎಲ್ಲ ಒಳ್ಳೆ ಹುಡುಗ. ಲಾಸ್ಟ್ ಬರ್ದಾದ್ರೆ ನಾವು ಸಂಡೇ ಚರ್ಚ್ ಗೋಯಿಂಗ್ ಅಂತ ಬರ್ದಾರೆ. ಹಂಗಾದ್ರೆ ಸಂಡೇ ಮಾತ್ರ ಅವನಿಗೆ ದೇವರು ಬೇಕು, ಬೇರೆ ದಿವಸ ದೇವರು ಬೇಡ. ಕೆಲವರಿಗೆ ಸಂಡೇ ಅಂದ್ರೆ ಕೂಡ ತಿಂಗಳಿಗೆ ಒಂದ್ಸರ್ತಿ ಮಾಡೋರು ಇದ್ದಾರೆ, ತಿಂಗಳಿಗೆ ಒಂದ್ಸರ್ತಿ ಬರೋ ದಿವಸ ಯಾಕ್ರೆ ಹೋಗ್ಬೇಕು? ಸಂಡೇ ಕ್ರಿಶ್ಚಿಯನ್ಸ್, ಪ್ರಯೋಜನ ಇಲ್ಲಿದವನು, ಅಪ್ರಯೋಜಕನು. ಹಲ್ಲೆಲೂಯಾ. ಮುಂದೆ ವಾಕ್ಯವನ್ನು ನಾವು ನೋಡೋಣಪ್ಪ. ಅದನ್ನ ಯಾಕೋಬ 2:23 ವಾಕ್ಯ ನೋಡೋಣ. ಯಾಕೋಬ 2:23. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ನಂಬುವ ಮನುಷ್ಯರು, ಅದ್ರ ಎಕ್ಸಾಂಪಲ್ ಆಗಿ ಅಬ್ರಹಾಮನ ವಿಷಯ ಹೇಳ್ತಾನೆ. ಅಬ್ರಹಾಮನ ದೇವರ ಮೇಲೆ ನಂಬಿಕೆ ಇಟ್ಟನು. ನಂಬಿಕೆ ಸಾಧಾರಣ ನಂಬಿಕೆ ಅಲ್ಲ. ಅವನು ಒಳ್ಳೆ ಊರಿನಿಂದ ಬಂದರು, ಅವನು ದೇವರು ಕರೆದು ಎಲ್ಲ ಬಿಟ್ಟು ಬಂದ. ಸುಮ್ಮನೆ ಬರ್ತಾರ? ಯಾವ ಊರಿಗಂತ ಹೇಳಲಿಲ್ಲ ದೇವರು. ನಾನು ಹೇಳುವ ಸ್ಥಳಕ್ಕೆ ಹೋಗಪ್ಪ ಅಂತಾರೆ. ನಾನು ಹೇಳುವ ಸ್ಥಳಕ್ಕೆ ಹೋಗು. ಎಲ್ಲಿಂದ ಕೇಳಲಿಲ್ಲ ಇವನು. ಏನಾಯ್ತು? ಹೋಗ್ಬಿಟ್ಟ. ಇದು ನಂಬಿಕೆ. ತನ್ನ ಮಗನನ್ನ ಏನ್ ಮಾಡಿದ್ರು? ದೇವರು ಹೇಳಿದ್ರು, ನಿನ್ನ ಮಗನನ್ನು ನನಗೆ ಯಜ್ಞ ಮಾಡು ಅಂದ. ಒಂದು ಪ್ರಶ್ನೆ ಕೇಳಿದಂಗೆ ಅಬ್ರಹಾಮನ ಮುಂಜಾನೆ ಎದ್ದು ತನ್ನ ಒಬ್ಬನೇ ಮಗನನ್ನ ಯಜ್ಞ ಮಾಡೋಕ್ಕೋಸ್ಕರ ಹೋದ್ರು. ಇದು ನಂಬಿಕೆ. ನಾವು ಎಷ್ಟು ಮಟ್ಟಕ್ಕೆ ದೇವರನ್ನು ನಂಬ್ತೀವಲ್ರಿ? ನಂಬೋದು ಮಾತ್ರವಲ್ಲ, ನಮ್ಮ ಒಬ್ಬನೇ ದೇವರನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಬೇಕು. ಆ ದೇವರ ಮೇಲೆ ನಾವು ಪೂರ್ಣವಾದ ನಂಬಿಕೆ ಇಡಬೇಕು. ಅದು ನಂಬಿಕೆ. ಅಬ್ರಹಾಮನ ವಿಷಯ ಹೇಳ್ತಾರೆ. ಇನ್ನೊಂದು ವಿಷಯ, ಈಗ ಐದನೇದು ಏನು ಗೊತ್ತಾ? 2:25 ನೋಡು, ಅಲ್ಲೇ ಐತೆ. 2:25. ಅದೇ ರೀತಿಯಾಗಿ ಸೂಳೆಯಾದ ರಾಹಾಬಳು ಗೂಢಚಾರರನ್ನ ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ? ಇಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಂಬಿಕೆ ಮಾತ್ರವಲ್ಲ, ಕ್ರಿಯೆ ಇರಬೇಕು. ಯಾಕೋಬನ ಪತ್ರಿಕೆ ಅದೇ ಅನೇಕ ಸರ್ತಿ ಹೋದ್ರೆ ಇದರಲ್ಲಿ ಭಾಳ ವಿಷಯಗಳಿದೆ. ಪ್ರಸಂಗ ಮಾಡೋಕ್ಕೊಂದು ಭಾಳ ಒಳ್ಳೆ ಇದು ಚಾಪ್ಟ್ರು. ಇದು ಯಾಕೋಬನ ಗ್ರಂಥ. ಒಂದೊಂದು ಟೈಪ್ ಹೇಳ್ತಿರ್ತಾನೆ. ಇಲ್ಲಿ ನಂಬಿಕೆ ಮಾತ್ರ ಸಾಲದು, ಇನ್ನೇನು ಬೇಕು? ಕ್ರಿಯೆಯಿಂದ ಇರಬೇಕು. ಕ್ರಿಯೆ. ಹಲ್ಲೆಲೂಯಾ. ರಾಹಾಬಳ ವಿಷಯ ಹೇಳ್ತಾ ಇದ್ದಾರೆ. ಅವಳು ಒಬ್ಬ ಕೆಟ್ಟ ಹೆಂಗಸು, ವೇಶ್ಯಾತನ ಮಾಡಿಕೊಂಡು ಜೀವನ ಮಾಡುವರು. ಅವಳ ಮನೆ ಇದ್ರ ಮೇಲೆ ಐತೆ. ಅದು ಕೋಟೆ ಮೇಲೆ ಮನೆ ಮಾಡಿದಾಳೆ. ಕೋಟೆ ಮೇಲೆ ಎರ್ಹಿಯೋ ಕೋಟೆ ಇದೆಯಲ್ಲ, ಅದ್ರ ಮೇಲೆ. ಅದು ಕೂಡ ಒಂದು 30 ಅಡಿ ಇಷ್ಟು ದಪ್ಪ ಆಯ್ತು ಕೋಟೆ. ನಮ್ಮ ಚರ್ಚಿಂದು 30 ಅಡಿ ಅಗಲ ಆಯ್ತು. ಮೇಲೆ ಗಾಡಿಗಳೆಲ್ಲ ಓಡ್ತಾವೆ ಅಂಥದ್ದು. ಅದ್ರ ಮೇಲೆ ರಾಹಬಳ ಮನೆ. ಅವಳು ಏನು ಮಾಡ್ತಾಳೆ? ಒಳ್ಳೆ ಗಂಡಸರನ್ನ ಕರ್ಕೊಂಡು ಜೀವನಕ್ಕೋಸ್ಕರ ವೇಶ್ಯಾವೃತ್ತಿ ಮಾಡುವಳು. ಅವಳು ಆ ಗೂಢಾಚಾರ್ಯರು ಬಂದಾಗ, ಯಾರು ಅವರು ಗೊತ್ತಾ ನಿಮಗೆ? ದೇವರು ಇಸ್ರಾಯೇಲ್ ಜನರನ್ನ ಕನಾನ್ ದೇಶಕ್ಕೆ ಕರ್ಕೊಂಡು ಬರಬೇಕಾದ್ರೆ ಒಂದೊಂದು ಊರು ಅವರನ್ನ ಆಕ್ರಮಿಸಿ ತನ್ನ ಸ್ವಂತವಾಗಿ ಮಾಡಬೇಕಾಯಿತು. ಅವಾಗ ಇವರು ಏನು ಮಾಡಿದ್ರು? ಇಲ್ಲಿ ಬಂದಾಗ ಭಾಳ ಕಷ್ಟ. ಅದನ್ನು ಗೂಢಾಚಾರನ ಕಳಿಸಿ
ನೋಡಿದಾಗ ಭಾಳ ಕಷ್ಟ ಆಗುತ್ತೆ. ಅವ್ರು ಒಳಗೆ ಹೋಗಿದ ತಕ್ಷಣ ಏನಾಯ್ತು ಗೊತ್ತಾ, ಇವಳನ್ನ ಹಿಡಿಯೋಕ್ಕೋಸ್ಕರ ಜನ ಬಂದರು. ರಾಘವಳು ಇವಳನ್ನ ಒಳಗೆ ಸೇರಿಸ್ಕೊಂಡು ಬಚ್ಚಿಕೊಂಬಿಟ್ಟು ಅವಳು ಇವ್ರನ್ನ ನೋಡ್ಕೊಂಡು ಅವಳೇನಾಯಿತು, ರಕ್ಷಣೆ ಹೊಂದ್ಬಿಟ್ಟ. ಅವಳು ಪಾಪಗಳೆಲ್ಲ ಬಿಟ್ಟುಬಿಟ್ಟ. ಅವಳು ಒಂದು ಮಾತು ಹೇಳಿದ್ರು, ಅವಳು ಗ್ಯಾರಂಟಿ ಆಯಿತು, ಇವು ದೇವರ ಜನಾಂಗಗಳು ಈ ಪಟ್ಟಣ ನಾಶ ಮಾಡ್ತಾರೆ, ಅವಳು ಗ್ಯಾರಂಟಿ ಆಯಿತು. ಆವಾಗ ಇವಳೊಂದು ಮಾತು ಹೇಳ್ತಾರೆ, ನೀವು ಬರ್ತಿರಲ್ಲ, ಅವು ನನ್ನನ್ನು ಕೂಡ ನೆನೆಸ್ಕೊ ಎಂಬುದಾಗಿ. ಅದಕ್ಕೆ ಅವಳೇನು ಮಾಡಿದ್ರು ಗೊತ್ತಾ, ಒಂದು ಕೆಂಪು ದಾರೆ ಗೋಡೆ ಪಕ್ಕದಿಂದ ಕೆಳಗೆ ಬಿಟ್ಟಿತ್ತು. ಯಾಕೆ? ಇವಳು ಮನೆ ಗುರ್ತು ಮಾಡ್ಕೊಳ್ಳೋಕ್ಕೋಸ್ಕರ ಅವಳೇನು ಮಾಡಿದ್ರು, ಅವಳನ್ನ ಮಾತ್ರ ನಾಶ ಮಾಡಿಲ್ಲ, ಅವಳನ್ನ ರಕ್ಷಿಸಿಬಿಟ್ಟು ಅವರು. ಆ ರಾಘಬಳ ಹೆಸರು, ಒಂದು ವೇಶ್ಯ ಹೆಸರು ಇದರಲ್ಲಿ ಬಂದಿದೆ, ವಂಶಾವಲಿಯಲ್ಲಿ ಬಂದೈತೆ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಇವಳು ನಂಬಿಕೆ ಮಾತ್ರ ಇಡಲಿಲ್ಲ, ಕ್ರಿಯೆಯಿಂದ ಅವಳಿಗೆ ಬೇಕಾದ್ರೆ ಅವ್ರನ್ನ ಹಿಡ್ಕೊಟ್ಟಿಲ್ಲ. ಅವಳು ಕ್ರಿಯೆಯಿಂದಲೇ ಎಂಬುದಾಗಿ ಅವಳು ತೋರಿಸ್ಕೊಟ್ರು. ಹಲ್ಲೆಲೂಯ. ಮತ್ತು ಕೆಳಗಡೆ ಏನೇನು ನೋಡೋಣ ನಾವು, 5:11 ವಾಕ್ಯ ನೋಡಪ್ಪ. ಧನ್ಯರೆಂದು ತಾಳಿಕೊಂಡಿರುವವರನ್ನ ಧನ್ಯರೆಂದು ಹೇಳುತ್ತೇವಲ್ಲವೇ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ. ನೋಡ್ರಿ, ಇಲ್ಲೇ ಎರಡನೇ ಸರ್ತಿ ತಾಳ್ಮೆ ವಿಷಯವಾಗಿ ಹೇಳ್ತಾ ಇದ್ದಾರೆ. ಜೋಬನು ಭಯಂಕರ ಸೌಕಾರನು. ನಮ್ಮ ಚಿತ್ರದುರ್ಗ ಟೌನ್ ಏನಿದೆಯೋ ಅಷ್ಟೈತೆ ಅವನ ಕಾಂಪೌಂಡು, ಜೋಬಿನ ಕಾಂಪೌಂಡ್. ಭಯಂಕರ ಸೌಕಾರನು. ಜೋಬಿನ ಪುಸ್ತಕ ತಗೊಂಡು ಓದಿದರೆ ಗೊತ್ತಾಗುತ್ತೆ. ಅವನು 1000 ಗಟ್ಟಲೆ, 7,000, 8,000 ಕುರಿಗಳು, ಹೊಂಡೆಗಳು ಎಲ್ಲ ಇರುವನು. ಅಷ್ಟು ದೊಡ್ಡ ಸೌಕಾರನು. ಆದರೆ ಅವನೊಬ್ಬ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಅದು ಮಾತ್ರವಲ್ಲ, ತಾಳ್ಮೆ ಉಳ್ಳವನಾಗಿದೆ. ಇಲ್ಲಿ 4 ಕಾಸು ನೋಡಿದರೆ ಸಾಕು, 4 ಕಾಸು ಕೈಯಲ್ಲಿದ್ದರೆ ಅವನಿಗೆ ಹಿಡಿಯೋದು ಕಷ್ಟ. ಅಷ್ಟು ದೊಡ್ಡ ಸೌಕಾರನು. ಒಂದು ಮನೆ ಕಾಂಪೌಂಡೇ ದೊಡ್ಡದು ಆಗಿರಬೇಕಾದ್ರೆ ಅವನೆಷ್ಟು ದೊಡ್ಡ ಸೌಕಾರು. ಅವನೇನಾಯ್ತಂದು ನೋಡು, ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀಯಷ್ಟೇ. ಹಲ್ಲೆಲೂಯ. ನೀನು ತಾಳ್ಮೆ ಉಳ್ಳವನಾಗ್ತೀಯಾ? ದೇವರು ನಿನ್ನನ್ನು ನೋಡ್ತಾನೆ. ಕಡೆಗೆ ಏನು ಮಾಡ್ತಾರೆ ಅಂದರೆ, ಲಾಸ್ಟ್ ಮತ್ತೊಂದು ಸರ್ತಿ ಓದೋದನ್ನು, ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವಾಗಿದ್ದಾನೆಂದು ತಿಳಿದಿದ್ದೇನಷ್ಟೇ. ಅಹಂಕಾರ, ಜಂಬ ಎಲ್ಲ ಬಿಟ್ಬಿಡ್ರಿ. ನೀನು ತಾಳ್ಮೆಯಲ್ಲಿದ್ದರೆ ಜೋಬನಿಗೆ ಏನೇನು ಸಿಕ್ಕಿತ್ತು ಗೊತ್ತೇನ್ರಿ? ಡಬಲ್ ಆಶೀರ್ವಾದ. ಹಲ್ಲೆಲೂಯ. ಡಬಲ್ ಆಶೀರ್ವಾದ ಸಿಕ್ತವನಿಗೆ. ತಾಳ್ಮೆ ಇಲ್ಲಾಂದ್ರೆ ಸಿಕ್ಕಲ್ಲ. ಭಾಳ ಕಷ್ಟದಲ್ಲಿದ್ದವನು, ಭಾಳ ಶೋಧನೆಯಲ್ಲಿದ್ದವನು. ಅಲ್ಲಿಂದೆಲ್ಲ ಜೋಬನು ಜಯಿಸಿ ಬಂದರು. ಹಲ್ಲೆಲೂಯ. ನಾನು ಬೇಗನೆ ಹೋಗ್ತೀನಿ, ಟೈಮ್ ಮುಗೀತು ಅದರಿಂದ. ಹಲ್ಲೆಲೂಯ. ಮತ್ತು 5:17 ವಾಕ್ಯ ಕೂಡ, ಏನೇನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು, ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಹಲ್ಲೆಲೂಯ. ಮತ್ತು ಏಲಿಯನ ವಿಷಯ ಕೂಡ ಇಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ. ಏಲಿಯನೆಂದವನು ಪ್ರಾರ್ಥನೆ ಮಾಡುವನಾಗಿದ್ದ. ಹಲ್ಲೆಲೂಯ. ಏಲಿಯನು ಪ್ರಾರ್ಥನೆ ಮಾಡುವನಾಗಿದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆಯಲ್ಲಿ ಅದ್ಭುತಗಳು ನಡೀತೇವೆಂದ ಏಲಿಯನಿಗೆ ಗೊತ್ತು. ಅವನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಬೆಲವನ್ನು ಹೊಂದ್ಕೊಂಡು ಅವನು ಯಾವ ವಿಷಯನೂ ಬೈಬಲ್ನಾಗ ಬರೋದಿಲ್ಲ. ಒಂದು ದಿವಸ ಹಾವಾನ್ ರಾಜನ ಅರಮನೆ ಮುಂದೆ ಬಂದು ನಿಂತ್ಕೊಂಡು, ನಾನು ಹೇಳತ್ತಂಗೆ ನಿಮ್ಮ ಮಳೆನೇ ಬರಲ್ಲ ಅಂತ ಹೇಳಿದವನು ಏಲಿಯನ್ನು. ಯಾರಿಗೆ ಹಂಗೆ ಸಾಧ್ಯವಾಗುತ್ತೆ ಹೇಳಕ್ಕೆ? ಅವನ ಪ್ರಾರ್ಥನೆ ಮಾಡುವನಾಗಿದ್ದ. ಪ್ರಾರ್ಥನೆಯಲ್ಲಿ ಬೆಲೆ ಉಂಟು. ಪ್ರಾರ್ಥನೆ ಮಾಡುವನನ್ನು ಹೇಳ್ದಂಗೆ ನಡೀತದೆ. ಅವನಿಗೆ ದೇವರು ಬೆಲವನ್ನು ಕೊಟ್ಟರು. ಅವನು ಹೇಳಿದ ಮೇಲೆ ಮಳೆ ಬರಲಿಲ್ಲ ಅಂದರೆ ಮಳೆ ಬರಲಿಲ್ಲ. 3 ವರ್ಷ 6 ತಿಂಗಳ ಕಾಲ ಮಳೆನೇ ಬರಲಿಲ್ಲ. ಹಲ್ಲೆಲೂಯ. ಯಾಕೆ? ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಿದ್ರೆ ದೇವರ ಅದ್ಭುತ ಮಾಡ್ತಾರ್ರಿ. ಪ್ರಾರ್ಥನೆ ಮಾಡಬೇಕು ನಾವು. ಪ್ರಾರ್ಥನೆಯಲ್ಲಿ ದೇವರ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯ. ಎಲ್ಲಿಯೇನು ಪ್ರಾರ್ಥನೆ ಮಾಡಿದಾಗ ಅದ್ಭುತ. ತಿರುಗಿ
ನೋಡಪ್ಪ ಪೂರ್ತಿ ಓದು. ಏಲು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು, ಆಗಿದ್ದನು. ಅವನು ಮಳೆ ಬರಬಾರದೆಂದು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಸ್ವಲ್ಪ ಪ್ರಾರ್ಥನೆ ಮಾಡಿಲ್ಲ, ಬಹಳವಾಗಿ ಪ್ರಾರ್ಥನೆ ಮಾಡಿದ. ಇದು ಯಾವಾಗ? ಆಹಾಬನ ರಾಜನ ಮುಂದೆ ನಿಂತಾಗಲ್ಲ, ಪ್ರಾರ್ಥನೆ ಬಹಳವಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಅಲ್ಲಿ ಬಂದಿರೋದು. ಬಂದು ರಾಜನ ಮುಂದೆ ಹೇಳ್ತಾನೆ, ನಾನು ಹೇಳತ್ತಂಗೆ ಬರಲ್ಲಪ್ಪ ಮಳೆ, ನೀವು 3 ವರ್ಷ 6 ತಿಂಗಳು ಮಳೆ ಬರಲ್ಲ. ಪ್ರಾರ್ಥನೆ ಮಾಡಿ ಪಡ್ಕೊಂಡ್ರು. ಯಾಕೆ ಹೇಳಬೇಕಾಯ್ತು? ಆ ದೇಶ ಪಾಪದಿಂದ ತುಂಬಿಟ್ಟಿದ್ದಾವೆ. ಬೇರೆ ವ್ಯಭಿಚಾರಗಳು, ಕಳ್ಳತನವು, ಕೊಲೆ, ಇದರಿಂದ ತುಂಬಿಟ್ಟಿರುವ ಒಂದು ರಾಜ್ಯವಾಗಿ ಮಾಡಿದರು. ರಾಜನಿಗೆ ಹೋಗಿ ಹೇಳ್ತಾನೆ, ಇವನಿಗೆ ಉಪವಾಸ ಇಟ್ಟರೆ ಸರಿ ಎಂಬುದಾಗಿ ಹೇಳಿ ಆ 3 ವರ್ಷ 6 ತಿಂಗಳು ಬರಗಾಲ, ಊಟಕ್ಕಿಲ್ಲ, ದಿಕ್ಕಿಲ್ಲ, ನೀರಿಲ್ಲ. ಮಳೆ ಬರೆದರೆ ನೀರಲ್ಲಿ ಸಿಕ್ಕಿತ್ತು. ಕುಡಿಯೋ ನೀರು ಕೂಡ ತಾಪತ್ರ ಆಗ್ಬಿಡ್ತು. ಕುಡಿಯೋ ನೀರಿಗೂ ತಾಪತ್ರ ಆಗ್ಬಿಡ್ತು. 3 ವರ್ಷ 6 ತಿಂಗಳಾದ ಮೇಲೆ ಏಲಿಯನು ಪ್ರತ್ಯಕ್ಷನಾದನು. ಅವಾಗ ಅಷ್ಟಕ್ಕತ್ತಿಗೆ ಅವರೆಲ್ಲ ಬುದ್ಧಿ ಕಲ್ತ್ಕೊಂಡ್ಬಿಟ್ಟ. ಹಲ್ಲೆಲೂಯ. ಜನರೆಲ್ಲ ಬುದ್ಧಿ ಕಲ್ತ್ಕೊಂಡು, ಅವನೇನು ರಾಜ ಏನು ಬುದ್ಧಿ ಕಲ್ತಿಲ್ಲ. ಅವಳ ಹೆಂಡತಿ ಅಂದ ಕೆಟ್ಟವಳಾಗಿದ್ದ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಮಳೆಯಿಂದ ಮಳೆಗರೆಯಿತು, ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸ್ವಭಾವಗಳು 7 ಸ್ವಭಾವಗಳು, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದ್ದು ಯಾವುದು? 2 ಮನಸ್ಸುಳ್ಳವರು. ಆಮೇಲೆ ಕೇಳಿಲ್ವಾ ನೀವೆಲ್ಲವನ್ನ? ಹಲ್ಲೆಲೂಯ. ಆಮೇಲೆ ಯೂಸ್ಲೆಸ್ ಫೆಲೋಸ್. ಅದು ಯಾವಾಗ? 2:20 ನೋಡಪ್ಪ. ಅಪ್ರಯೋಜಕನು. ಆಮೇಲೆ ಅಪ್ರಯೋಜಕರು ಇದ್ದಾರಾ? 2 ಮನಸ್ಸುಳ್ಳವರಿದ್ದಾರಾ? ತಗ್ಗಿಸಿಕೊಳ್ಳ್ರಿ. ಇವತ್ತೊಂದು ತೀರ್ಮಾನದಿಂದ ನಾವು ಬರೋಣ. ಇವತ್ತು ಕರ್ತನ ಭೋಜನ ಸಂಸ್ಕಾರ ಇದ್ದಾವೆ, ಅದನ್ನು ತಗೋಬೇಕಾದರೆ, ದೇವರೇ ನಾನು ವ್ಯರ್ಥ ಮನುಷ್ಯನಾಗಬಾರದು. ಹಲ್ಲೆಲೂಯ. 2 ಮನಸ್ಸುಳ್ಳವರಾಗಬಾರದು. ನಾವು ಪಾಪಗಳನ್ನೆಲ್ಲ ದೇವರ ಮುಂದೆ ಹರಿಕೆ ಮಾಡಿ ನೀತಿವಂತರಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಅಬ್ರಹಾಮನಂತೆ ನಂಬಿಕೆ ಉಳ್ಳವರಾಗೋಣ, ಜೋಬನಂತೆ ತಾಳ್ಮೆ ಉಳ್ಳವನಾಗೋಣ, ಏಲಿಯನಂತೆ ಪ್ರಾರ್ಥಿಸುವನಾಗಿದ್ದಾನ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ಪಾದಬುಡದಲ್ಲಿ ನಾವು ಬರ್ತಾ ಇದ್ದೀನಪ್ಪ. ಹಲ್ಲೆಲೂಯ. ನಾವು ಈ ಪ್ರಪಂಚಕ್ಕೆ ಕರ್ತನೆ ಪ್ರಯೋಜನ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. 2 ಮನಸ್ಸುಗಳೆಲ್ಲ ತೆಗೆದುಹಾಕಿ ನಿನ್ನಲ್ಲಿ ಒಬ್ಬನೇ ದೃಷ್ಟಿ ಇಟ್ಟುಕೊಂಡು ಜೀವಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮನ್ನು ತಾಳ್ಮೆ ಉಳ್ಳವರಾಗಿ ನೀನು ಮಾರ್ಪಡಿಸಪ್ಪ. ತಾಳ್ಮೆ ಇದ್ದರೆ ನೀನು ನಮ್ಮನ್ನು ಮೇಲಕ್ಕೆತ್ತುವ ದೇವರಾಗಿದೆಯಲ್ಲಪ್ಪ. ಹಲ್ಲೆಲೂಯ. ಯೋಬನಂತೆ ತಾಳ್ಮೆ ಉಳ್ಳವರಾಗಿ, ಏಲಿಯನಿಂದ ಪ್ರಾರ್ಥಿಸುವರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ನಿನ್ನ ಬಲಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955. ಸ್ಥಳ ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್, ಮೆದೆಹಳ್ಳಿ ರೋಡ್, ಚಿತ್ರದುರ್ಗ.